ಏನ್ ಮೇಡಮ್, ಹಳೆ ಮನೆಗೆ ಹೊಸ ಸೊಸೆ ಬಂದಾಗ ಸೊಗಸು ಬರುತ್ತಲ್ಲ, ಹಂಗೆ ಅಂಗಡಿ ಫುಲ್ ಸಾಮಾನು ತಂದು ಹಾಕ್ಬಿಟ್ಟಿದೀರಾ? ಇವಾಗ ಏನ್ ಸೀಸನ್ ನಡೀತಿದೆ ಹೇಳು? ಸೀಸನ್ ಕೊರೋನಾ ಫಸ್ಟ್ ವೇವ್ ಆಯ್ತು, ಸೆಕೆಂಡ್ ವೇವ್ ಮುಗೀತು, ಥರ್ಡ್ ವೇವ್. ಎಕ್ಸಾಕ್ಟ್ಲಿ, ಥರ್ಡ್ ವೇವ್ ಒಮಿಕ್ರಾನ್ ವೇರಿಯಂಟ್ ಬಂದಿದೆ. ಫಸ್ಟ್ ಆಫ್ ಆಲ್ ಜನರಿಗೆ ಹುಷಾರ್ ತಪ್ಪಿತ್ತು, ಈಗ ಇನ್ನು ಹೆಚ್ಚು ಹುಷಾರ್ ತಪ್ಪುತ್ತೆ. ನಮ್ಮ ಅಂಗಡಿಗೆ ಸೇಲ್ಸ್ ಆಗುತ್ತೆ, ಅದಕ್ಕೆ ಅಂಗಡಿ ತುಂಬಾ ಸ್ಟಾಕ್ ಮಾಡಿಟ್ಟಿರೋದು. ಓಮಿಕಾರ ಅಲ್ಲ ಕಣೋದು, ಒಮಿಕ್ರಾನ್. ಬಂದವ್ರ ಮುಂದೆ ಏನಾದ್ರು ಹಿಂಗ್ ಹೇಳ್ಬಿಟ್ಯಾ ನಕ್ ಬಿಡ್ತಾರೆ. ಅದ್ರ ಸಿಂಪ್ಟಮ್ಸ್ ನಿನಗೆ ಗೊತ್ತು ತಾನೆ? ಕೆಮ್ಮು, ನೆಗಡಿ, ತಲೆನೋವು, ಅದ್ರ ಜೊತೆಗೆ ಇವಾಗ ಚೆಸ್ಟ್ ಪೇನು ಇರುತ್ತೆ. ಯಾರೋ ಕಸ್ಟಮರ್ ಬಂದ್ರೆ ನೋಡು. ಮೇಡಮ್, ಅಪ್ಶಕ್ನ ಒಂದ್ ಸೀನ್ ಸಿಂತಿದ್ದೇನೆ, ಬೋಣಿ ಆಗಲ್ಲ. ಇವತ್ತೇ ಹಾಕು. ಹೇಳಿ ಸರ್. ಕೆಮ್ಮು, ನೆಗಡಿ, ತಲೆನೋವು, ಟ್ಯಾಬ್ಲೆಟ್. ಚೆಸ್ಟ್ ಪೇನ್ ಇಲ್ಲ. ಇತ್ತೀಚೆಗೆ ಚೆಸ್ಟ್ ಪೇನ್ ಬೇರೆ ಜಾಸ್ತಿ ಆಗ್ತಿದೆ. ಮೇಡಮ್, ಎಲ್ಲದಕ್ಕೂ ಸೇರಿ ಒಂದ್ ಟ್ಯಾಬ್ಲೆಟ್ ಕೊಡ್ತೀರಾ? ಮಾತ್ರೆನಾ ರೀ? ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳಿ, ಆಮೇಲೆ ಬಂದು ಟ್ಯಾಬ್ಲೆಟ್ ತಗೊಳ್ಳೋರಂತೆ. ಸ್ಯಾನಿಟೈಸ್ ಮಾಡು. ಮೇಡಮ್, ಇದು ಬೇಬಿ ಫುಡ್ ಖಾಲಿ ಆಗಿದೆ, ಅದೇ ಟೇಸ್ಟಿ ಆಗಿರುತ್ತಲ್ಲ ಅದು. ನಂಗೇನ್ ಗೊತ್ತು? ಪಾಪು ಬರೀ ಅದೊಂದು 2 ಬಾಕ್ಸ್ ಬರೀ. ಅದೇನ್ ಬರೀತಾರಪ್ಪ, ಅರ್ಥನೇ ಆಗಲ್ಲ. ನಾವು ಓದಿರೋದೇ ಇಂಥ ಅಂಗಡಿ ಕಟ್ಟಿರ್ತೀವಿ, ಇಂಥದ್ನೆಲ್ಲ ಚಿಕ್ಕ ಆಡಿಷನ್ ಹಂಗೆ ಹೇಳ್ಬಿಡ್ತೀವಿ. ಇದು ಇದು ಒಂದ್ ನಿಮಿಷ, ಅವರು ಈ ಆಂಗಲ್ ಅಲ್ಲಿ ಬರ್ತಿರೋ. ಓ, ಇದು ಸಿರಪ್ ಅನ್ಸುತ್ತೆ ಮತ್ತೆ. ಅಲ್ಲ 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 ಲ ಯು ಇಂದ ಯಾವ್ದಿದೆ ಹೇಳು? ಯು ಎಷ್ಟಿದೆ ನಿಮ್ಗೆ? ಇಲ್ಲಿ ಬಂದ್ಬಿಟ್ಟು ಐ ಲವ್ ಯು ಹೇಳ್ತಿರಲ್ಲ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಇಂಥ ದೊಡ್ಡ ಅಂಗಡಿ ಇದೆ, ಎಂತ ಬಿಸ್ನೆಸ್ ಮಾಡ್ಬೇಕು? ನಿಮ್ ಪ್ರಪೋಸಲ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಂಗೆ ಟೈಮ್ ಇಲ್ಲ. ಜಸ್ಟ್ ಗೆಟ್ ಔಟ್. ಹೋಗಿ ಆಚೆ. ನಾನು ಒಂದು ಡಾಕ್ಟರ್ ಪ್ರಪೋಸ್ ಮಾಡಿದೆ. ಅವರು ಪ್ರಿಸ್ಕ್ರಿಪ್ಷನ್ ಏನೋ ಬರ್ತಾ ಸ್ವಲ್ಪ ನೀನು ಅಂತ ಕೇಳಕ್ ಬಂದೆ, ಅಷ್ಟರಲ್ಲಿ ನೀವು ಇದೆಲ್ಲ ಮೆಡಿಸಿನ್ ಎಲ್ಲ ತಂದು. ಬಟ್ ಐ ಲವ್ ಯು ಅಂತ ಇದೆ. ಎಸ್ ಎಸ್, ಶಿ ಅಕ್ಸೆಪ್ಟೆಡ್ ಮೈ ಪ್ರಪೋಸಲ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಅವ್ರು ನಿಮಗೆ ಐ ಲವ್ ಯು ಹೇಳಕ್ ಬಂದ್ರು ಅನ್ಕೊಂಡಿರ್ತಾರೆ. ಏನು ಅನ್ಕೊಂಡಿದ್ರು ನನ್ನ? ಇವ್ರ ಮೆಸೇಜಸ್ ಎಲ್ಲ ಡಿಕೋಡ್ ಮಾಡಕ್ಕ ನಾವಿರೋದು. ಎಷ್ಟು ಕಷ್ಟಪಟ್ಟು ಇಂಥ ಸ್ಟೋರ್ ಓಪನ್ ಮಾಡಿದ್ರೆ ನೋಡು ಹಿಂಗ ಅವಮಾನ ಮಾಡ್ತಾರೆ. ಹೇಳಿ ಅಮ್ಮ, ಏನ್ ಪ್ರಾಬ್ಲಮ್? ಪರ್ಸನಲ್ ಪ್ರಾಬ್ಲಮ್. ಮೇಡಮ್, ಪರ್ಸನಲ್ ಪ್ರಾಬ್ಲಮ್ ಆದ್ರು ಪಬ್ಲಿಕ್ ಪ್ರಾಬ್ಲಮ್ ಆದ್ರು ನೀವು ನಮ್ಮ ಹತ್ರ ಹೇಳ್ಕೋಬೇಕು. ಡಾಕ್ಟರ್ಸು ಲಾಯರ್ಸ್ ಏನು ಮುಚ್ಚುಮನೆ ಮಾಡಬಾರ್ದು. ನೀವ್ ಹೇಳಿ. ನೀವು ಡಾಕ್ಟರ್ ಅಲ್ವಲ್ಲ? ಮೇಡಮ್, ಡಾಕ್ಟ್ರು 7 years ಓದಿ ಔಷಧಿ ಕೊಡ್ತಾರೆ. ನಾವು 4 ವರ್ಷ ಬಿ ಫಾರ್ಮಸಿ ಮಾಡಿ ಎಲ್ಲ ಔಷಧಿ ಬಗ್ಗೆ ತಿಳ್ಕೊಂಡು ಕೊಡ್ತೀವಿ. ಡೋಂಟ್ ವರಿ, ಟೆಲ್ ಮಿ ವಾಟ್ ಪ್ರಾಬ್ಲಮ್ ಇಸ್ ಯು? ಅದು ಲೇಡೀಸ್ ಪ್ರಾಬ್ಲಮ್. ಅಷ್ಟೇನಾ? ಬೇರೆ ವಿಷಯಗಳೆಲ್ಲ ಡಂಗೂರಾಗಿ ಹಾಕೊಂಡು ಜೋರಾಗಿ ಮಾತಾಡ್ತಾರೆ. ಇದನ್ನ ನೀನ್ ಹಿಂಗ ಕೊಡೋದು? ಮೆನ್ಸ್ಟ್ರಲ್ ಸೈಕಲ್ ಒಂದು ನಾರ್ಮಲ್ ಪ್ರೋಸೆಸ್ ಹುಡುಗಿ ಲೈಫ್ ಅಲ್ಲಿ. ನೀನ್ ಇದ್ರೆ ಈ ತರ ಪೇಪರ್ ಅಲ್ಲಿ ಸುತ್ಕೊಡೋದು ಚೆನ್ನಾಗಿದೆ, ಅವ್ರು ಬಚ್ಚಿಟ್ಕೊಂಡು ತಗೊಂಡೋಗೋದು ಚೆನ್ನಾಗಿದೆ. ಅಲ್ಲ ಕಣಮ್ಮ, ಅದೇ ನೀನು ಲೇಡೀಸ್ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಸ್ಯಾನಿಟರಿ ಪ್ಯಾಡ್ ಅಂತ ಕೇಳು, ಅವ್ನು ಕೊಡ್ತಾನೆ, ಯಾವ್ದು ಬೇಕಾದ್ ತಗೊಂಡ್ ಹೋಗು. ಯಾವ ಬುದ್ಧಿ ಬರುತ್ತೋ ಅದನ್ನ ನಾರ್ಮಲ್ ಆಗಿ ಮಾತಾಡ್ಬೋದು, ಜೋರಾಗಿ ಮಾತಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಮೆನ್ಸ್ಟ್ರಲ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್, ಯು ನೋ. ಹೌದು ಮೇಡಮ್, ಅದಕ್ಕೆ ನಾನು ಡೈಲಿ ಸ್ನಾನ ಮಾಡ್ತೀನಿ. ಮೇಡಮ್, ಏನ್ ಹೇಳಿ, ಈ ನಡುವೆ ನಿಮ್ಗೆ ಫ್ರಸ್ಟ್ರೇಷನ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಜಾಸ್ತಿ ಆಗ್ತದೆ. ಅರ್ಧ ಕಷ್ಟಪಟ್ಟು ಕೊಡ್ತಾರೆ, ಅರ್ಧ ನಿನ್ನಿಂದ ಬರ್ತಾ ಇರೋದು. ಆಯ್ತು, ಹೋಗ್ಲಿ ಬಾ. ಬನ್ನಿ ದಾದಾ, ಏನ್ ಬೇಕಾಗಿತ್ತು? ಹಾಲು, ಮುಂದೆ ಹಸಿರು ಕಲರ್ ಇರುತ್ತಲ್ಲ
ಹಸ್ರಟ ತಗೊಂಡ್ಬರ್ತಾನೆ. 1 ನಿಮಿಷ. ಇದೆ ಅಲ್ವಾ? ಇದಲ್ವಾ? ಗುಂಡುಗಿರುತ್ತೆ. ಓ ಆ ಟ್ಯಾಬ್ಲೆಟ್ ಆ ಬ್ರ್ಯಾಂಡ್ದು ತಗೊಂಡ್ಬರ್ತಾನೆ. ಇದೆ ತಾತ, ಇದೆ ಅಲ್ವಾ? ಇದು ಅಲ್ಲ. ಇದಲ್ವಾ? ತಾತ ಕರೆಕ್ಟ್ ಆಗಿ ನೆನ್ಪು ಮಾಡ್ಕೊಳ್ಳಿ, ಯಾವ ಕಲರ್ ಅಂತ? ಬ್ಲೂನಾ, ಯೆಲ್ಲೋನಾ, ಪರ್ಪಲ್? ಇದಾ? ಗುಂಡುಗಿರುತ್ತೆ. ಯಾವ್ದು ಟ್ಯಾಬ್ಲೆಟ್ ಅಲ್ವಾ? ಇನ್ಯಾವ ಟ್ಯಾಬ್ಲೆಟ್ ತಾತ? ತಾತ ಅದು ಸ್ವೀಟ್ ಇರುತ್ತಾ? ಎಲ್ಲಾ ಕಲರ್ಸ್ ಇರುತ್ತಾ? ಇರುತ್ತೆ. ಜೆಮ್ಸ್ ಕೇಳ್ತಿದ್ದಾರೆ ಕಣೋ. ತಾತ ಜೆಮ್ಸಾ? ಜೆಮ್ಸ್ ತಾನೇ ನೀವ್ ಕೇಳಿದ್ದು? ಎಷ್ಟು ಮಾಡಬೇಕು? ಅಯ್ಯೋ ಏನು ಬೇಡ ತಾತ, ಹೊರಡಿ. ತಾತ. ಜೋಪಾನ. ಜೋಪಾನಾಗ್ ಮನೆಗೆ ಹೋಗಿ ತಾತ. ಎಲ್ಲ ಬಿಟ್ಟು ಜೆಮ್ಸ್ ಕೇಳಿದ್ರು. ಏನ್ ಮಾಡಬಹುದು? ಈಗ ಹಿಂಗೆ ನಾ ಗುಳಿಗೆ ಅಂಗಡಿ ಬಂದಿನಿ, ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ ಇಡ್ಬೆ. ಅಣ್ಣ ಒಂದು ಕೆಮ್ಮಿಗೆ, ಒಂದು ಜ್ವರಕ್ಕ, ಒಂದು ನೆಗಡಿಗೆ, ಆಮೇಲೆ ಒಂದು ಸಂಡಸ್ ಹೋಗಕ್ಕ ನಿಲ್ಲಕ್ಕ ಎಲ್ಲದಕ್ಕ ಸರ್ ಒಂದ ಗುಳಿಗೆ ಇದ್ರೆ ಕೊಡಲ್ಲ. ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಕೊಡಿತಾ? ಅದಿಲ್ರಿ, ಸುಮ್ಮನೆ ಡಾಕ್ಟರ್ ಅಂತ ಹೋಗಿ ಯಾಕೆ ಫೀಸ್ ವೇಸ್ಟ್ ಮಾಡೋದು ಅಂತ. ಅವ್ ಹೋದಾಗ ಅದ 4 ಗುಳಿಗೆನೆ ಬರ್ದು ಕೊಡ್ತೀವಿ. ನೀವು ದುಡ್ಡು ಉಳ್ಸಕ್ಕೋಸ್ಕರ ಫೀಸ್ ಕೊಡ್ಬೇಕಾಗುತ್ತೆ ಅಂತ ಡಾಕ್ಟರ್ ಹತ್ರ ಹೋದ್ರೆ ಸೀದಾ ನಮ್ಮ ಹತ್ರ ಬಂದು ಮೆಡಿಸಿನ್ ಕೇಳ್ತೀರಾ. ನಾವು ದುಡ್ಡಾಸೆಗೋಸ್ಕರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಸಿನ್ ಕೊಟ್ಬಿಡ್ತೀವಿ. ಆಮೇಲೆ ನಾವಿಬ್ರು ಸಫರ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಿಮಗೆ ವಿಷಯ ಗೊತ್ತಿಲ್ವಾ? ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿದೆ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ಮೆಡಿಸಿನ್ ಕೊಡಲ್ಲ. ಆ ಡಾಕ್ಟರ್ ಅಂತಲ್ಲಿ ಹೋದಾಗಮ್ಮ ಹಿಂಗ ಹಿಂಗ ಕೈ ಹಿಡ್ಕೊಂತಾನ, ಹಿಂಗ ಟೆಟಸ್ಕೋಪ್ ಹಚ್ತಾನ ಅಂತಾನ. 4 ಗುಳಿಗೆ ಬರ್ದು ಕೊಡ್ತಾನ, 200 ರೂಪಾಯಿ ಇಸ್ಕೊಂತಾನ. ನಾವ್ ಅಂತಲ್ಲಿ ಹೋಗಿ ದುಡ್ಡು ವೇಸ್ಟ್ ಮಾಡಕ್ಕಿಂತ ಡೈರೆಕ್ಟ್ ಚೀಟಿ ಇಲ್ದ ಇಲ್ಲಿಗೆ ಬಂದಿ ನೋಡ್ರಿ. ಅದೆಲ್ಲ ಆಗೋದಿಲ್ಲ ಸರ್. ನೀವ್ ಡಾಕ್ಟರ್ ಹತ್ರ ಹೋಗಿ ಬನ್ನಿ, ಆಮೇಲೆ ನಾವು ಟ್ಯಾಬ್ಲೆಟ್ ಕೊಡೋದು. ಬಜಾರ್ದಾಗ ನಿಮ್ ಒಬ್ಬರದ ಅಂಗಡಿ ತರಂಗ್ ಮಾಡ್ತಿರಲ್ಲ, ಮೊದಲ 108 ಅಂಗಡಿ ಹೋಗ್ತಿಂತು. ಅಲ್ಲಪ್ಪ, ಅವನ್ಗೆ 4 ಮಾತ್ರ ಕೇಳ್ದಾಗ ಕೊಟ್ಟು ಕಳ್ಸಿದ್ರೆ ಆಗಿರ್ತಿತ್ತು. ನೀನಂತ ಕಿತ್ತೋಗಿರೋ ಸಜೆಷನ್ಸ್ ಎಲ್ಲ ಕೊಡ್ಬೇಡ. ಹೊರಗಡೆ ಹೋಗಿ ಬೋರ್ಡ್ ಹಾಕು, ಪ್ರಿಸ್ಕ್ರಿಪ್ಷನ್ ಇದ್ರೆ ನಾವು ಮೆಡಿಸಿನ್ ಕೊಡಲ್ಲ ಅಂತ. ಬೇಗ ಬಾ, ಆಟ ಕಂಟಿನ್ಯೂ ಮಾಡ್ಬೇಕು. Two minutes. ಡಿಸ್ಕೌಂಟ್ ಇಲ್ವಾ? 5%. ಅಷ್ಟೇನಾ? 10%. 370. ಮೆಟ್ಲಿದೆ, ಸ್ವಲ್ಪ ಹುಷಾರಾಗಿ ಹೋಗಿ. ಕಳ್ಸೋಣ. ಡಿಸ್ಕೌಂಟ್ ಕೊಡ್ತೀಯಾ? 5%. 10. ನೀನ್ ಬರ್ತ್ಡೇ 16% ಕೊಡ್ಬೇಕಿತ್ತು. ತೆಗೆದು ಬಿಟ್ಟ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಯಾರಂಟಿ ಇದು ನೀನ್ ಬಂದವ್ರಿಗೆಲ್ಲ ಡಿಸ್ಕೌಂಟ್ ಮಾಡ್ಕೊಡಕ್ಕೆ, ಆಫರ್ ಕೊಡೋದಿಕ್ಕೆ ಅನ್ಸ್ಕೊಂಡಿಯಲ್ಲ ಅಣ್ಣ ಅಂತ. ಹೋಗಿ ಕೆಲಸ ಮಾಡು. ಮೆಟ್ಲಿದೆ, ನಿಧಾನಕ್ಕೆ ಹೋಗಿ ಅಂತೆ.